ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಎಚ್ ವಿ ರಾಜೇಶ್ ಬೆಳಗದಿಂದ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಇವತ್ತು ಕುವೆಂಪು ನಗರ 47ನೇ ವಾರ್ಡ್ ಕುವೆಂಪು ಸ್ಟಾರ್ಜ್ ಮುಂಭಾಗದಲ್ಲಿ ಇವತ್ತು ನಮ್ಮ ಕೇಶವಣ್ಣನವರ ಜನ್ಮದಿನದ ಪ್ರಯುಕ್ತ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಗಿಡ ಹಾಕ್ತಾ ಇದ್ದೀವಿ. ದಯವಿಟ್ಟು ಯಾರೇ ಸಾರ್ವಜನಿಕರು ಯಾರೇ ಇರಲಿ ನಮ್ಮ ಬಳಗದಿಂದ ಯಾರೇ ಕರೆ ಕೊಟ್ಟರೆ ನಾವು ನಿಮ್ಮ ಜೊತೆಗಿರ್ತೀವಿ. ಎಲ್ಲರೂ ಕೈ ಜೋಡಿಸಿ ಪರಿಸರನ ಕಾಪಾಡ್ಕೊಳ್ಳೋಣ, ಪರಿಸರನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಮ್ಮ ಕೇಶವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಮ್ಮ ತಮಗೆ ಆಯಸ್ಸು ಆರೋಗ್ಯ ಅಂತಷ್ಟು ತಮ್ಮ ಅಧಿಕಾರ ಸಹ ಕೊಟ್ಟು ಮತ್ತಷ್ಟು ಉನ್ನತ ಸ್ಥಾನದಲ್ಲಿ ಸೃಷ್ಟಿ ಅಂತ ಸಹ ತಾಯಿ ಚಾಮುಂಡೇಶ್ವರಮ್ಮನಲ್ಲಿ ಮತ್ತೊಮ್ಮೆ ಕೇಳ್ಕೊತೀವಿ. ಕೇಶವಣ್ಣ ಪರಿಸರದ ಬಗ್ಗೆ ಒಂದೆರಡು ಮಾತಾಡಿ ಅಂತ ಸಹ ಕೇಳ್ಕೊತಾ ಇದ್ದೀನಿ. ನನಗೆ ಇವತ್ತು ಜನ್ಮದಿನ ಇದೆ ಇವತ್ತು. ಆದ್ದರಿಂದ ನಮ್ಮ ಡಾಕ್ಟರ್ ಎಚ್ ವಿ ರಾಜೀವ್ ಅವರ ಸ್ನೇಹ ಬಳಗದಿಂದ ನಮ್ಮ ಕುಮಾರ್ ಅವರು ಪ್ರತಿದಿನ ಅಂದರೆ ಪರಿಸರಕ್ಕೆ ಹೆಸರುವಾಸಿಯಾದಂಥ ಹೆಸರು ಅಂದರೆ ಕುಮಾರ್. ಆ ಕುಮಾರ್ ಅವರು ಇಲ್ಲಿಂದ ರಿಂಗ್ ರೋಡ್ ತನಕನೂ ಗಿಡ ನಿಟ್ಕೊಂಡು ಪರಿಸರ ಮಾಲಿನ್ಯನ ಸ್ವಚ್ಛತೆ ಮಾಡ್ಕೊಂಡು ವಾರಕ್ಕೆ 4-5 ದಿನ ಬಾರಿ ಎಲ್ಲ ದಿನನಿತ್ಯ ಸ್ವಚ್ಛತೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮಗೆ ಇವತ್ತು ಕರೆದಿ ಎಚ್ ವಿ ಸ್ನೇಹ ಬಳಗದಿಂದ ಒಂದು ಗಿಡ ನೆಡೋದಕ್ಕೆ ಒಂದು ತುಂಬ ಹೃದಯದಿಂದ ಅವರಿಗೆ ಸ್ವಾಗತ ಬಯಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಈ ಥರ ಕೆಲಸಗಳು ಕೆಲವ್ರ ಕಡೆ ಕೆಲವು ಮನೋಭಾವ ಇರೋದಿಲ್ಲ, ಎಲ್ರಿಗೂ ಯಾರೋ ಒಬ್ಬರು ಇಬ್ಬರಿಗಿರುತ್ತೆ. ಅದರಲ್ಲಿ ನಮ್ಮ ಎಚ್ ವಿ ಸ್ನೇಹ ಬಳಗದಿಂದ ನಮ್ಮ ಕುಮಾರ್ ಅವ್ರಿಗೆ ಯಾವತ್ತೂ ದೇವರು ಚೆನ್ನಾಗಿಟ್ಟಿರಲಿ, ಅವರ ದೇವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ನಮ್ಮ ಕುಟುಂಬ ಮತ್ತು ನಮ್ಮ ಸಾರ್ವಜನಿಕರ ಪರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಎಚ್ ವಿ ಸ್ನೇಹ ಬಳಗ ಅಂದರೆ ಹಸಿರು ಲಕ್ಷ ವೃಕ್ಷ ಕಾರ್ಯಕ್ರಮಗಳನ್ನು ದಿನನಿತ್ಯ ಎಲ್ಲ ಸಸಿಗಳು ಒಬ್ಬ ಮನುಷ್ಯ ಜನಿಸಿದಾಗ ಮತ್ತು ಹುಟ್ಟಿದಾಗ ಅವರು ಗಿಡ ನೆಟ್ಟಿ ಕಾರ್ಯಕ್ರಮಗಳನ್ನು ದಿನನಿತ್ಯ ಮಾಡ್ಕೊಂಬರ್ತಿದ್ದಾರೆ. ಅವರಿಗೆ ಸದಾ ಕಾಲ ಅವರ ಕುಟುಂಬಕ್ಕೆ ಯಶಸ್ಸು ಸಿಗಲಿ ಅಂತ ನನ್ನ ಒಂದು ಅಭಿಲಾಷೆ.